ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನಾವು ಅಲ್ಲಿ ಕಿತ್ತೂರನ್ನ ನೋಡಿಕೊಂಡು ನೆಕ್ಸ್ಟ್ ಸಂಗೊಳ್ಳಿ ಬಂದಿದ್ದೀವಿ. ಸೊ ಸಂಗೊಳ್ಳಿ ಅಂದರೆ ನಮ್ಮ ರಾಯಣ್ಣ ಅವರು ಹುಟ್ಟಿ ಬೆಳೆದಂಥ ನಾಡಿದು. ಇದು ರೀಸೆಂಟಾಗಿ ಮಾಡಿರೋಂಥ ಒಂದು ಕೋಟೆ ಥರ ಇದೆ, ಬಟ್ ಕೋಟೆ ಅಲ್ಲ, ಕೋಟೆ ಥರನೇ. ಇಲ್ಲಿ ಸಂಗೊಳ್ಳಿಯವರ ಎಂಟ್ರೆನ್ಸಲ್ಲಿ ಸಂಗೊಳ್ಳಿಯವರ ಮೂರ್ತಿ ಇದೆ, ಅಂದರೆ ಅವ್ರನ್ನ ಸ್ಟ್ಯಾಚ್ಯೂ ಇದೆ. ಆ ಕಡೆ ಮತ್ತು ಈ ಕಡೆ ಎಡ ಮತ್ತು ಬಲದಲ್ಲಿ ಎರಡು ಪಿರಂಗಿ ಸ್ಥಳಗಳಿವೆ. ಸೊ ನಾವು ಒಳಗಡೆ ನೋಡಬೇಕಾಗಿರೋದೇನಪ್ಪ ಅಂದರೆ ಆಲ್ಮೋಸ್ಟ್ ಇಲ್ಲಿ ಕಿತ್ತೂರು ಮತ್ತು ಸಂಗೊಳ್ಳಿ ಈ ಸರೌಂಡಿಂಗಲ್ಲಿ ಏನೋ ನಡೆದಿದೆ. ಈ ಫುಲ್ಲು ಈ ಒಳಗಡೆ ಒಂದು ಸ್ಟ್ಯಾಚ್ಯೂ ಮಾಡಿ ಹಾಕಿದ್ದಾರೆ. ಸೊ ನಾವು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬೋಣ ಏನಿದೆ ಏನಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗೋಣ ಫ್ರೆಂಡ್ಸ್. ಒಂದು ಸೆಕೆಂಡ್. ಆ್ಯಂಡ್ ಫಸ್ಟ್ ನಾವು ತೊಗೋಬೇಕು, ಟಿಕೆಟ್ ತೊಗೊಂಡೇಬೇಕು. ಸೊ ಅದಾದಮೇಲೆ ನಾನು ಒಳಗಡೆ ಹೋಗ್ತೀನಿ. ಆ್ಯಂಡ್ ಈಗ ನಾವು ಒಳಗಡೆ ಹೋಗಿ ಟಿಕೆಟ್ ತೊಗೋತೀವಿ. ಟಿಕೆಟ್ ಒಳಗಡೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಲಾಸ್ಟ್ ಇಯರ್ ಬಂದಾಗ ಆ್ಯಕ್ಚುಲಿ ಇದನ್ನ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ, ಬಟ್ ಈ ವರ್ಷ ಆಗಿದೆ. ಸೊ ಒಳಗಡೆ ಏನಿದೆ ಅಂತ ಪ್ರತಿಯೊಂದು ನನಗೆ ತೋರಿಸಿ ಹೇಳ್ತೀನಿ. ಸೊ ಈಗ ಏನೋ ನೋಡ್ಬೋದು, ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಐಕಾನಿಕ್ ಆಗಿದೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ನಾನು ಮತ್ತೆ ಒಳಗಡೆ ಬಂದು ಮತ್ತೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಒಳಗಡೆ ನೋಡ್ಬೋದು ಕಿಟಕಿಯಿಂದಾನೆ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಅಂತ ತುಂಬ ಜನ ಇದ್ದಾರೆ, ಬಟ್ ಅಲ್ಲಿ ಸೊ ಆಲ್ಮೋಸ್ಟ್ ಟಿಕೆಟಲ್ಲಿ ಏನೇನು ಬೇಸಿಕ್ಲಿ ಟಿಕೆಟ್ ರುಪೇಲಿ ಇಲ್ವಂತೆ, ಬರೀ ಕ್ಯಾಶ್ ಪೇಮೆಂಟು. ಸೊ ಹಾಗಾಗಿ ಕ್ಯಾಶ್ ಕೊಡಲಿಕ್ಕೆ ಎಲ್ಲರೂ ಕೊಟ್ಟಿದ್ದೀವಿ. ಸೊ ಇವಾಗ ಟಿಕೆಟ್ ತೊಗೊಂಡು ನಾವು ಡಿಜಿಟಲ್ ಮಾಡ್ತೀವಿ. ಎಂಟ್ರೆನ್ಸಿಂದ ಹೋದ್ಮೇಲೆ ಒಳಗಡೆ ಏನಿದೆ ಅಂತ ಇನ್ನೂ ಹೆಚ್ಚಿಗೆ ತೋರಿಸ್ತೀನಿ. ಅಲ್ಲಿವರೆಗೂ ಇವಾಗ ಜಸ್ಟ್ ಟಿಕೆಟ್ ತೊಗೊಂಡು ನೋಡಬೇಕಂತೆ ಒಂದು ಟಿಕೆಟು. ಸೊ ತುಂಬ ಕಾಸ್ಟ್ಲಿ ಆಯಿತು, ಪರವಾಗಿಲ್ಲ, ಆದರೂ ತೊಗೊಂಡು ನೋಡಲೇಬೇಕು. ಇಲ್ಲಿವರೆಗೂ ಬಂದಿದ್ದೀವಿ ಅಂದಮೇಲೆ ಟಿಕೆಟ್ ತೊಗೊಂಡು ನೋಡಿದ್ಮೇಲೆ ಒಳಗಡೆ ಹೋಗ್ತೀವಿ. ಬೇಸಿಕ್ಲಿ ನಾವು 20-30 ರೂಪಾಯಿ ಟಿಕೆಟ್ ಆಗಿರ್ತೀವಿ, ಬಟ್ ತೊಗೊಳ್ತಾ ಇದ್ದಾರೆ. ತೊಗೊಂಡ್ಮೇಲೆ ಮತ್ತೆ ನಾನು ಒಳಗಡೆ ಹೋಗಿ ಅವಾಗಿಂದ ನಿಂತ್ಕೊಂಡು ಟಿಕೆಟ್ಗೆ, ಬಟ್ ಇನ್ನೂ ತೊಗೊಳ್ತಾ ಇಲ್ಲ ಯಾರು ಸಹ. ಸೊ ಟಿಕೆಟ್ ತೋರಿಸಿದ ಹಿಂದಿಂದ ನಾವು ಒಳಗಡೆ ಹೋಗಿ ಅಲ್ಲಿಂದ ಬರ್ತೀವಿ. ಮತ್ತೆ ಬನ್ನಿ ಒಳಗಡೆ ಅಂತೂ ಟಿಕೆಟ್ ಸಿಕ್ತು ನಮಗೆ. ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಿದ್ವಿ, ಅವಾಗಿಂದ ನಿಂತ್ಕೊಂಡು ಸಾಕಾಗೋಯ್ತು. ಟಿಕೆಟ್ ತೊಗೊಂಡು ಎಂಟ್ರೆನ್ಸಲ್ಲಿ ಹೋಗ್ತೀವಿ. ಸೊ ಚೆನ್ನಾಗಿದ್ದಾರೆ. ಆ್ಯಂಡ್ ಇಲ್ಲಿ ಟಿಕೆಟ್ ಇದೆ, 3 ಟಿಕೆಟ್ ಇದೆ. ಟಿಕೆಟ್ ಕೊಡ್ತೀವಿ, ನಮಗೆ ವಾಪಸ್ ಕೊಡ್ತೀರಾ? 3 ಇದೆ. ತೊಗೊಂಡಿದ್ದೀವಿ 3 ಟಿಕೆಟು. ಸೊ ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಇದೆ. ಈ ಕಡೆ ಫುಲ್ಲು ಸೈನಿಕರು ಇದ್ದಾರೆ. ಒಳಗಡೆ ಎಂಟ್ರೆನ್ಸ್ ಫೋಟೋ ಇದೆ. ಸೊ ಅಲ್ಲಿ ಹಾರ್ಸ್ ಇದೆ. ಬನ್ನಿ ಒಳಗಡೆ ನೋಡ್ಬಿಟ್ಟು ಮಾಡೋಣ. ಎಂಟ್ರೆನ್ಸಲ್ಲಿ ಬಂದರೆ ಯಾವುದೋ ಒಂದು ಸಂಗೊಳ್ಳಿಯವರ ಅಜ್ಜ ಮತ್ತು ಅಜ್ಜಿಯವರು ಅಲ್ಲಿ ಪೂಜೆ ಸಲ್ಲಿಸಿರ್ತಕ್ಕಂಥ ಒಂದು ವಿಡಿಯೋ ಇದೆ, ಒಂದು ಸ್ಟ್ಯಾಚ್ಯೂ ಇದೆ. ಸೊ ಅದು ಮುಗಿಸ್ಕೊಂಡು ನಾವು ಇವಾಗ ಒಳಗಡೆ ಎಂಟ್ರೆನ್ಸಲ್ಲಿ ಹಾಕಿದ್ವಿ. ನೋಡೋಕ್ಕೆ ಸೇಮ್ ಟು ಸೇಮ್ ಇದು ಹಾರ್ಸ್ ಥರನೇ ಕಾಣಿಸುತ್ತೆ, ಬಟ್ ಹಾರ್ಸ್ ಅಲ್ಲ. ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಎಷ್ಟೊಂದು ಐಕಾನಿಕ್ ಆಗಿ ಕಟ್ಸಿದ್ದಾರೆ. ಸೊ ನೆಕ್ಸ್ಟ್ ನಾವು ಒಳಗಡೆ ಎಂಟ್ರೆನ್ಸ್ ಹಾಕ್ತಿದ್ವಿ. ಆಲ್ಮೋಸ್ಟ್ ಸಿಮೆಂಟ್ ಥರ ಕಟ್ಟಿದ್ದಾರೆ. ಬರೀ ಒಳಗೊಂಬರಿ ನೋಡಿದ್ದಲ್ಲಿ ನಾವು ಒಳಗೆ ಹೋಗ್ತಾ ಇದೀವಿ. ಒಳಗಡೆ ಒಂದು ರಾಜ ದರ್ಬಾರ್ ಇದೆ. ಸೊ ಐ ಥಿಂಕ್ ಫೋಟೋ ಗಿಟ ಮಾಡೋದಿಲ್ಲ. ಸೊ ಹೋಗ್ಬಿಟ್ಟು ಒಳಗಡೆ ಹೇಗಿದೆ ಏನಿಲ್ಲ ಅಂತೇಳಿ. ಆ್ಯಂಡ್ ನಾವು ಎಂಟ್ರೆನ್ಸಲ್ಲಿ ಬಂದರೆ ಫಸ್ಟ್ ನಮಗೆ ಸಿಗೋದಂತೆ ಒಂದು ಅರಮನೆ ಸೊ 5 ಸೈನಿಕರು ಮುಂದೆ. ಸೊ ನಾವು ಎಲ್ಲಿಂದ ಮತ್ತೆ ಮಾಡೋದ್ರಲ್ಲಿ ನೀವು ವಿಡಿಯೋ ಮಾಡ್ತೀವಿ. ಈಗ ನಾವು ಫೋಟೋ ತೊಗೊಳಕ್ಕಿಂತ ಫುಲ್ಲು ಇದಾಗ್ಬಿಟ್ಟಿದೆ ನಮಗೆ ಹುಟ್ಟಿದ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಯೂನಿಕ್ ಆಗಿ ಸೊ ಅದು ರಾಯಣ್ಣ ಫ್ರೆಂಡ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅವರು ರಾಯಣ್ಣ ಅವರು ಅಲ್ಲಿದ್ದಾರಲ್ಲ, ಯಾವುದೋ ಒಂದು ರಾಜ್ಯ ಸಭಾ ನಡೀತಿದೆ. ಸೊ ನೋಡಲಿಕ್ಕೆ ಜನ ಮಾತ್ರ ಇಷ್ಟ ಹಿಂದೆಗಡೆ, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ನೋಡ್ಕೊಳ್ಳೋಣ ಒಂದು ನಿಮಿಷ. ಒಳಗಡೆ ಮಾಡ್ತೀನಿ ಬೇರೆ ವೀಡಿಯೋಸ್ ನೆಕ್ಸ್ಟ್ ಪಾರ್ಟಲ್ಲಿ ಅಷ್ಟೇ. ಮತ್ತು ನಿಮ್ಮಲ್ಲಿ ಮಾಡಿದ್ದಾರೆ ಹಳೆ ಕಡೆ ಅಲ್ಲಿ ಆಗಲಿದೆ, ಸಿಂಹಾಸನ ಇದೆ. ಅಲ್ಲಿ ಸಂಗೊಳ್ಳಿ ರಾಯಣ್ಣ
ಫುಲ್ ನಡೆಸ್ಕೊಂಡು ಮಂತ್ರಿ ಅವರು ಆ್ಯಕ್ಚುಲಿ ಕೂತ್ಕೊಂಡಿರೋದು. ಅಲ್ಲಿ ಸೀಟ್ ಐತೆ ಇದೆಲ್ಲ ಫುಲ್ ನೋಡ್ತಿದ್ರಲ್ಲ ಇದು ರಾಜೇಂದ್ರ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡ್ಕೊಂಬಿಡಿ ಒಂದ್ಸತಿ ಹಂಗೆ ವಿಡಿಯೋ ಇಟ್ಟಿದೆ ಸೆಲ್ಫಿ ತೊಗೊಂಡಿಲ್ಲ. ಸೆಲ್ಫಿ ತೊಗೊಂಡು ಮತ್ತೆ ಸರಿ ಮಾಡ್ತೀನಿ. ಒಂದು ವಿಡಿಯೋ ಮಾಡ್ತಿದ್ದಾರೆ. ಬಾ ಹೊರಗಡೆ ಹೋಗೋಣ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೋಡೋಣ ಬಂದ್ಬಿಟ್ಟು ಇದು ಮಾಡ್ಕೊಳ್ಳೋಣ. ಬನ್ನಿ ಹೊರಗಡೆ ಹೋಗಿ ಇನ್ನೂ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಒಂಥರ ಮನೆ ಆಗಿದೆ, ಅಲ್ಲೆಲ್ಲ ಕುರಿಗಳಿದೆ. ಯೂನಿಕ್ ಆಗಿದೆ ನೋಡ್ಕೊಂಡು. ಆ್ಯಂಡ್ ಅಲ್ಲೊಬ್ಬ ತಾತ ಇದ್ದಾರೆ, ಯಾರಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಬನ್ನಿ ಮುಂದೆ ಹೋಗ್ಬಿಟ್ಟು ನೋಡ್ಕೊಂಬೋಣ. ಅಲ್ಲಿ ಮುಂದೆ ಹಾಗೆ ಹೋಗೋಣ ಬನ್ನಿ.